ಭಾರತ ದೇಶದ ಕರ್ನಾಟಕ ರಾಜ್ಯವು ಶ್ರೀಗಂಧದ ನಾಡು, ಧರ್ಮ ಪ್ರಧಾನವಾಗಿರುವಂತಹ ಬೀಡು, ದೇವಾನುದೇವತೆಗಳು ಅವತರಿಸಿರುವಂತಹ ಪುಣ್ಯಭೂಮಿಯಾಗಿದೆ. ಇಂತಹ ಪುಣ್ಯಭೂಮಿಯ ಕರ್ನಾಟಕ ರಾಜ್ಯದ ಚಿತ್ರದುರ್ಗ ಜಿಲ್ಲೆಯಲ್ಲಿ ನಾಯಕನಹಟ್ಟಿ ಸುಕ್ಷೇತ್ರದಲ್ಲಿ ಅವತರಿಸಿ ಕಾಯಕಯೋಗಿ ಎಂದೇ ಖ್ಯಾತಿಗೆ ಪಾತ್ರವಾಗಿರುವಂತಹ ಪಂಚಗಣಾಧೀಶ್ವರರಲ್ಲಿ ಒಬ್ಬರಾಗಿರುವಂತಹ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿಯ ರಥೋತ್ಸವವು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸರ್ವ ಭಕ್ತ ಬಾಂಧವರು ಹಾಗೂ ಕರ್ನಾಟಕ ಸರ್ಕಾರದ ಮುಜರಾಯಿ ಇಲಾಖೆ ಒಳಗೊಂಡಂತೆ ದೇವಸ್ಥಾನದ ಆಡಳಿತ ಮಂಡಳಿಯವರು, ಮುಖಂಡರುಗಳು ಹಾಗೂ ಕರ್ನಾಟಕ ಸೇರಿದಂತೆ ನೆರೆಹೊರೆಯ ರಾಜ್ಯಗಳಿಂದ ಆಗಮಿಸಿದಂತಹ ಸರ್ವ ಭಕ್ತ ಬಾಂಧವರ ಸಮೂಹದಲ್ಲಿ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿ ದೇವರ ರಥೋತ್ಸವವು ಶ್ರದ್ಧಾಭಕ್ತಿಯ ಜೊತೆಗೆ ಸಂಭ್ರಮದಿಂದ ನೆರವೇರಿದ್ದು ವಿಶೇಷವಾಗಿತ್ತು. ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿಯ ಸನ್ನಿಧಾನಕ್ಕೆ ಕರ್ನಾಟಕ ರಾಜ್ಯವು ಒಳಗೊಂಡಂತೆ ನೆರೆಹೊರೆಯ ರಾಜ್ಯಗಳಿಂದ ಆಗಮಿಸಿದಂತಹ ಭಕ್ತ ಬಾಂಧವರು ಪೂಜಾ ಸಾಮಗ್ರಿಗಳನ್ನು ತಂದು ಶ್ರದ್ಧೆಯಿಂದ ಸಮರ್ಪಿಸಿ ದೇವರ ದರ್ಶನವನ್ನು ಪಡೆಯುವ ಮೂಲಕ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿಯ ಅನುಗ್ರಹಕ್ಕೆ ಪಾತ್ರರಾದರು. ಪರಿವಾರ ಸಹಿತ ಬಂದಂತಹ ಭಕ್ತ ಬಾಂಧವರ ಅನೇಕರು ನಾಯಕನಹಟ್ಟಿಯ ಸುತ್ತಮುತ್ತಲ ಪ್ರದೇಶದಲ್ಲಿ ವಸತಿಯ ಬಿಡಾರಗಳನ್ನು ಹಾಕಿಕೊಳ್ಳುವ ಮೂಲಕ ತಮ್ಮ ಶ್ರದ್ಧಾಭಕ್ತಿಯ ಸೇವೆಯನ್ನು ಸಮರ್ಪಿಸಿ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿಯ ರಥೋತ್ಸವದಲ್ಲಿ ಭಾಗವಹಿಸುವ ಮೂಲಕ ಸರ್ವ ಭಕ್ತ ಬಾಂಧವರು ಶ್ರೀ ಗುರುವಿನ ಅನುಗ್ರಹಕ್ಕೆ ಪಾತ್ರರಾದರು. ರಥಶಾಂತಿಯ ಪೂಜೆ ನೆರವೇರುತ್ತಿದ್ದಂತೆ ಅಲಂಕೃತ ರಥದಲ್ಲಿ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿಯನ್ನು ರಥಾರೋಹಣ ಮಾಡಿಸುವ ಮೂಲಕ ನೆರೆದಿದ್ದ ಭಕ್ತ ಬಾಂಧವರೆಲ್ಲರೂ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮೀಜಿ ಮಹಾರಾಜ ಕಿ ಜೈ ಎಂಬ ಉದ್ಘೋಷದೊಂದಿಗೆ ರಥವನ್ನು ರಥಬೀದಿಯಲ್ಲಿ ಎಳೆಯುವ ಮೂಲಕ ಭಕ್ತಿಯ ಸೇವೆಯನ್ನು ಸಮರ್ಪಿಸಿದರು. ಮೆಣಸು, ಮಂಡಕ್ಕಿ, ಬಾಳೆಹಣ್ಣು, ಉತ್ತತ್ತಿ, ಕೊಬ್ಬರಿ ಹೀಗೆ ತಮ್ಮೆಲ್ಲ ಕಷ್ಟ ಕಾರ್ಪಣ್ಯಗಳು ನಿವಾರಣೆಯಾಗಲೆಂಬ ಸದುದ್ದೇಶದಿಂದ ಭಾಗವಹಿಸಿದ ಭಕ್ತ ಬಾಂಧವರು ಭಕ್ತಿಯಿಂದ ಮೆಣಸು, ಮಂಡಕ್ಕಿ, ಬಾಳೆಹಣ್ಣು ಮತ್ತಿತರೆ ಭಕ್ತಿ ಪ್ರಧಾನ ಪದಾರ್ಥಗಳನ್ನು ಸಮರ್ಪಿಸುವ ಮೂಲಕ ಶ್ರೀ ಗುರುವಿನ ಅನುಗ್ರಹಕ್ಕೆ ಪಾತ್ರರಾದರು. ಕರ್ನಾಟಕ ರಾಜ್ಯದ ವಿವಿಧೆಡೆಗಳಿಂದ ರಾಜ್ಯ ಸಾರಿಗೆ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಲಾಗಿತ್ತು. ಖಾಸಗಿ ಬಸ್ಸುಗಳ ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು. ಸರ್ವ ಭಕ್ತ ಬಾಂಧವರು ಬಿಸಿಲನ್ನು ಲೆಕ್ಕಿಸದೆ ಬಂದು ಶ್ರೀ ಗುರುವಿನ ಕೃಪೆಗೆ ಪಾತ್ರರಾಗಿದ್ದು ವಿಶೇಷವಾಗಿತ್ತು. ನಮ್ಮ ಆಪ್ತರೆಲ್ಲರೂ ದಯಪಾಲಿಸಿರುವಂತಹ ಚಿತ್ರಪಟಗಳು ಹಾಗೂ ದೃಶ್ಯಾವಳಿಗಳನ್ನು ಆಧರಿಸಿ ಈ ಸಂದೇಶವನ್ನು ಪ್ರಸಾರ ಮಾಡಲಾಗಿದ್ದು, ತಮಗೆಲ್ಲರಿಗೂ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿಯ ಅನುಗ್ರಹ ದೊರೆಯಲೆಂದು ಪ್ರಾರ್ಥಿಸುತ್ತಾ ನಮ್ಮ ಜ್ಞಾನವಾಣಿ ಕುಳಗಟ್ಟೆ ಯೂಟ್ಯೂಬ್ನ ಈ ಸೇವೆಯನ್ನು ಸಮರ್ಪಿಸುತ್ತಿದ್ದೇವೆ. ತಮಗೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ತಾವೆಲ್ಲರೂ ಸಬ್ಸ್ಕ್ರೈಬರ್ ಆಗುವ ಮೂಲಕ ಲೈಕ್ ನೀಡಿ ಪ್ರೋತ್ಸಾಹಿಸಿ. ನಮಸ್ಕಾರಗಳು.